ನಮಸ್ಕಾರ. ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಬಹುಶ್ರುತ ವಿದ್ವಾಂಸರು ಹಾಗೂ ಆಧ್ಯಾತ್ಮಿಕ ಗುರುಗಳು. ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾ ಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು. ಜೊತೆಗೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು ಹಾಗೂ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ. ಬನ್ನಿ ಗುರುಗಳನ್ನ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ, ಶುಭೋದಯ. ಸಮಸ್ತ ಜೀ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ನಮ್ಮ ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಮೊದಲಿಗೆ ಈ ಕಾರ್ಯಕ್ರಮವನ್ನ ಒಂದು ಸುಭಾಷಿತದೊಂದಿಗೆ ಪ್ರಾರಂಭಿಸೋಣ. ಗುರೂಜಿ ತಿಳಿಸಿ. ಖಂಡಿತಮ್ಮ. ಇವತ್ತಿನ ಸುಭಾಷಿತ ಈ ಪ್ರಕಾರವಾಗಿ ಇದೆ. ಶೂನ್ಯಮಪುತ್ರಸ್ಯ ಗೃಹಂ ಚಿರಶೂನ್ಯಂ ಯಸ್ಯ ನಾಸ್ತಿ ಸನ್ಮಿತ್ರಸ್ಯ ಮೂರ್ಖಸ್ಯ ದಿಶಃ ಶೂನ್ಯಾಃ ಸರ್ವಂ ಶೂನ್ಯಂ ದರಿದ್ರಸ್ಯ. ಮನುಷ್ಯನ ಜೀವನದಲ್ಲಿ ಒಂದೊಂದು ಸಂದರ್ಭದಲ್ಲಿ ಒಂದು ಶೂನ್ಯತಾ ಭಾವ ಅನ್ನೋದು ಬಂದುಬಿಡುತ್ತೆ. ಅಂದರೆ ಒಂದು ಸ್ಟೇಟ್ ಆಫ್ ವ್ಯಾಕ್ಯೂಮ್ ಅಂತ ಹೇಳ್ತೀವಿ ನಾವು, ಏನೂ ಇಲ್ಲದೆ ಇರತಕ್ಕಂಥದ್ದು ಅನ್ನತಕ್ಕಂಥ ಒಂದು ಸಿಚುಯೇಷನ್. ಯಾವ್ಯಾವ ವ್ಯಕ್ತಿಗಳಿಗೆ ಈ ಥರದ ಭಾವನೆ ಬರುತ್ತೆ ಅನ್ನೋದು ಈ ಸುಭಾಷಿತದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮೊದಲನೇದೇನೆಂದರೆ ಶೂನ್ಯ ಮಪುತ್ರಸ್ಯ ಗೃಹಂ ಅಂತ ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಎಷ್ಟೇ ದುಡ್ಡು ಕಾಸು, ಎಷ್ಟೇ ಒಂದು ತುಂಬ ವೈಭವೋಪೇತವಾದಂಥ ಒಂದು ಪದಾರ್ಥಗಳು, ತುಂಬ ಡೆಕೋರೇಟಿವ್ ಆಗಿರೋ ಆಭರಣಗಳು ಎಲ್ಲವೂ ಇದ್ರೂ ಸಹ ಮಕ್ಕಳಿಲ್ಲದೆ ಹೋದರೆ ಆ ಮನೆ ಶೂನ್ಯವಾಗಿರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಮುಂದಿನ ಹಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಚಿರಶೂನ್ಯಂ ಯಸ್ಯ ನಾಸ್ತಿ ಸನ್ಮಿತ್ರಸ್ಯ. ಒಳ್ಳೆ ಗೆಳೆಯ, ಒಳ್ಳೆ ಗೆಳತಿ ಜೀವನದಲ್ಲಿ ಇಲ್ಲದೆ ಹೋದ ಪಕ್ಷದಲ್ಲಿ ಆತನ ಜೀವನ ಚಿರಶೂನ್ಯವಾಗಿ ಹೋಗುತ್ತೆ. ಜೀವನವೆಲ್ಲ ಒಂದು ಬರಿದಾಗಿರತಕ್ಕಂಥ ಒಂದು ವಾತಾವರಣ ಇದು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೂರ್ಖಸ್ಯ ಸರ್ವದಿಶ ಶೂನ್ಯ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ದಡ್ಡನಿಗೆ ಎಷ್ಟು ಅವಕಾಶಗಳು ಬಂದರೂ ಸಹ ಬಳಸ್ಕೊಳ್ಳುವಂಥ ಒಂದು ಜಾಣ್ಮೆ ಇರೋದಿಲ್ಲ. ಎಲ್ಲವೂ ಅವನಿಗೆ ಬರಿದಾಗೆ, ಎಲ್ಲವೂ ಗೋಜಲಾಗೆ ಕಾಣಿಸ್ತಾ ಇರುತ್ತೆ. ಹಾಗೆ ಸರ್ವಂ ಶೂನ್ಯಂ ದರಿದ್ರಸ್ಯ ಅಂತ ಹೇಳ್ತಾರೆ. ಬಡತನ ಅನ್ನೋದು ಎಷ್ಟು ಕೆಟ್ಟದಾಗಿರುತ್ತೆ ಮನುಷ್ಯನಿಗೆ ಅಂತಂದರೆ, ಆ ಸಮಯದಲ್ಲಿ ಯೋಚನೆ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬರೋದಿಲ್ಲ, ಯಾರನ್ನಾದ್ರೂ ಹೋಗಿ ಅಪ್ರೋಚ್ ಮಾಡಬೇಕು ಅಂತ ಅನಿಸೋದಿಲ್ಲ. ಈ ಥರದ ಭಾವನೆಗಳಲ್ಲೇ ಮನುಷ್ಯ ಎಲ್ಲವೂ ಸಹ ಶೂನ್ಯತಾ ಭಾವವನ್ನು ಕಂಡುಕೊಂಡ್ಬಿಡ್ತಾನೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಥರದ ಯಾವುದೇ ಶೂನ್ಯತಾಭಾವ ಯಾವುದೇ ವ್ಯಕ್ತಿಗಳಿಗೆ ತಮ್ಮ ಜೀವನದ ಯಾವುದೇ ಘಟ್ಟದಲ್ಲಿ ಬಂದಿದ್ದಾದರೂ ಸಹ ಪರಿಹಾರವನ್ನು ಹುಡುಕ್ತಕ್ಕಂಥ ವ್ಯಕ್ತಿಗಳು ನಾವಾಗಬೇಕು. ಆ ಶೂನ್ಯತೆಯಿಂದ ಹೊರಗೆ ಬರಬೇಕು ಅನ್ನೋದು ಈ ಸುಭಾಷಿತದ ಸಾರಾಂಶ ಆಗಿರುತ್ತೆ. ಖಂಡಿತ ಗುರೂಜಿ. ಸೊಗಸಾದ ಸುಭಾಷಿತದೊಂದಿಗೆ ಈ ದಿನವನ್ನ ಪ್ರಾರಂಭಿಸಿದ್ವಿ. ಈಗ ಈ ದಿನದ ಪಂಚಾಂಗವನ್ನ ತಿಳ್ಕೊಳ್ಳೋಣ. ಗುರೂಜಿ ತಿಳಿಸಿ. ಖಂಡಿತಮ್ಮ. ಓಂ ಅಗ್ನಿರ್ನಃ ಪಾತು ಕೃತ್ತಿಕಾಃ ನಕ್ಷತ್ರಂ ದೇವಮಿಂದ್ರಿಯಂ ಇದಮಾಸಾಂ ವಿಚಕ್ಷಣಂ ಹವಿರಾಸಂ ಜುಹೋತನ ಯಸ್ಯ ಭಾಂತಿ ರಶ್ಮಯೋ ಯಸ್ಯ ಕೇತವಃ ಯಸ್ಯೇಮಾ ವಿಶ್ವಾ ಭುವನಾನಿ ಸರ್ವಾ ಸಕೃತ್ತಿಕಾಭಿರಪಿ ಸಂವಸಾನಃ ಅಗ್ನಿರ್ನೋ ದೇವಸ್ಸು ವಿದೇ ದಧಾತು ಅಪಪಾಪ್ಮಾನಂ ಭರಣೀರ್ಭರಂತು ತದ್ಯಮೋ ರಾಜಾ ಭಗವಾನ್ ವಿಚಷ್ಟಾಂ ಲೋಕಸ್ಯ ರಾಜಾ ಮಹತೋ ಮಹಾನ್ ಹಿ ಸುಗನ್ನಃ ಪಂಥಾಮಭಯಂ ಕೃಣೋತು ಯಸ್ಮಿನ್ ನಕ್ಷತ್ರೇ ಯಮಯೇತಿ ರಾಜಾ ಯಸ್ಮಿನ್ನೇನಮಭ್ಯಷಿಂಚಂತ ದೇವಾಃ ತದಸ್ಯ ಚಿತ್ರಗಂ ಹವಿಷಾ ಯಜಾಮ ಅಪಪಾಪ್ಮಾನಂ ಭರಣೀರ್ಭರಂತು ಕೃತ್ತಿಕಾತ್ಯಪಭರಣೀ ಪರ್ಯಂತಂ 28 ನಕ್ಷತ್ರ ದೇವತಾಭ್ಯೋ ನಮೋ ನಮಃ ನಮಸ್ಕರೋಮಿ. ಎಲ್ಲ 28 ನಕ್ಷತ್ರಗಳಿಗೆ ಸಂಬಂಧಪಟ್ಟಂತಹ ನಕ್ಷತ್ರ ಸೂಕ್ತ ಅಂತ ಒಂದು ವಿಶೇಷವಾದ ಮಂತ್ರಭಾಗ ಇದೆ. ಆ ಮಂತ್ರಭಾಗದ ಮೊದಲನೇ ಮತ್ತು ಕೊನೆಯ ಮಂತ್ರಗಳನ್ನು ಹೇಳ್ತಾ ನಕ್ಷತ್ರ ದೇವತೆಗಳಿಗೆ ಸ್ಮರಣೆಯನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ನಾವು ಈ ದಿನ ತಾರೀಕು ಜೂನ್ 17, 2025 ಇಸವಿ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಷಷ್ಠಿ ತಿಥಿ ಮಧ್ಯಾಹ್ನ 12 ಗಂಟೆ 1 ನಿಮಿಷದವರೆಗೆ ಇರುತ್ತೆ. ಈ ದಿನ ಮಂಗಳವಾರ, ಶತಭಿಷ ನಕ್ಷತ್ರ, ರಾತ್ರಿ 10 ಗಂಟೆ 44 ನಿಮಿಷದವರೆಗೂ ಸಹ ಇರುತ್ತೆ. ವಿಷ್ಕಂಭನಾಮ ಯೋಗ, ಉಪರಿ ಪ್ರೀತಿನಾಮ ಯೋಗ, ಅಂದರೆ ಎರಡೆರಡು ಯೋಗಗಳಿರೋದು ಇವತ್ತು ಕಾಣ್ತಾ ಇದ್ದೀವಿ ನಾವು. ವಣಿಕ್ ನಾಮಕರಣ. ಸೂರ್ಯೋದಯ ಬೆಳಿಗ್ಗೆ 5 ಗಂಟೆ 52 ನಿಮಿಷಕ್ಕೆ, ಸೂರ್ಯಾಸ್ತ ಸಾಯಂಕಾಲ 6 ಗಂಟೆ 45 ನಿಮಿಷಕ್ಕೆ ಸರಿಯಾಗಿ ಸಂಭವಿಸ್ತಾ ಇದೆ. ಇನ್ನು ಇವತ್ತಿನ ಅಮೃತಗಳಿಗೆ ನೋಡಿದ್ದಾದಲ್ಲಿ ಮಧ್ಯಾಹ್ನ 4 ಗಂಟೆ 12 ನಿಮಿಷಕ್ಕೆ ಅಮೃತಗಳಿಗೆ ಇರುತ್ತೆ. ವಿಷಗಳಿಗೆ ಬೆಳಿಗ್ಗೆ 7 ಗಂಟೆ 8 ನಿಮಿಷಕ್ಕೆ
ನಂತರ ಮತ್ತೊಮ್ಮೆ ನಾಳೆ ಬೆಳಗಿನ ಜಾವ 4:45 ವಿಷಗಳಿಗೆ ಸಂಭವಿಸ್ತಾ ಇದೆ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿವಸವನ್ನು ಮಿಥುನ ಮಾಸ ತೇದಿ 3 ಅಂತ ಗುರುತಿಸ್ತಾ ಇದ್ದೀವಿ. ರಾಹುಕಾಲ ಮಧ್ಯಾಹ್ನ 3:36 5:12 ಇರುತ್ತೆ. ಯಮಗಂಡ ಕಾಲ ಬೆಳಿಗ್ಗೆ 9:12 10:48 ಸಹ ಇರುತ್ತೆ. ಇನ್ನು ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳ ಬಗ್ಗೆ ನೋಡಿದ್ದಾದಲ್ಲಿ 18ನೇ ತಾರೀಕು ಬುಧವಾರ ಕುಂಭಕೋಣಂ ಕ್ಷೇತ್ರದಲ್ಲಿ ಅಷ್ಟಭೈರವ ಸಹಿತ ಸ್ವರ್ಣಾಕರ್ಷಣ ಭೈರವ ದೇವಸ್ಥಾನದಲ್ಲಿ ಸ್ವರ್ಣಾಕರ್ಷಣ ಭೈರವ ಹೋಮ ಈ ಒಂದು ಮಾಸಿಕ ಪೂಜೆಯನ್ನು ನಡೆಸ್ತಾ ಇದ್ದೀವಿ. ಇನ್ನು 20ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ನಾಥನ್ ಕೋಯಿಲ್ ದಿವ್ಯದೇಶಂ ದೇವಸ್ಥಾನದಲ್ಲಿ ಚಂಪಕವಲ್ಲಿ ಸಹಿತ ಜಗನ್ನಾಥ ಪೆರುಮಾಳ ಸನ್ನಿಧಾನದಲ್ಲಿ ಲಕ್ಷ್ಮೀ ಸೂಕ್ತ ಹೋಮ ಈ ಪೂಜೆಯನ್ನು ಪ್ರತಿ ಶುಕ್ರವಾರ ಅಂದರೆ ಸಾಪ್ತಾಹಿಕ ಪೂಜೆಯಾಗಿ ನಾವು ನಡೆಸ್ಕೊಡ್ತಾ ಇದ್ದೀವಿ. ಇನ್ನು 20ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಅಷ್ಟಭುಜ ದುರ್ಗಾಭಿಷೇಕವನ್ನು ಸಹ ತುಂಬ ವಿಶೇಷವಾಗಿ ನಡೆಸಲಾಗ್ತಾ ಇದೆ. 23ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕ ಈ ಪೂಜೆಯನ್ನು ಸಹ ನಡೆಸಲಾಗ್ತಾ ಇದೆ. ಅದೇ 23ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಇಷ್ಟ ಮಹಾಲಿಂಗೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಮಾಸ ಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕವನ್ನು ಸಹ ತುಂಬ ವಿಶೇಷವಾಗಿ ನಡೆಸಲಾಗ್ತಾ ಇದೆ. 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆಯ ಪ್ರಯುಕ್ತ ಪಂಚಮುಖ ಹನುಮಾನ್ ಅಭಿಷೇಕ ಮತ್ತು ಹೋಮ ಇದನ್ನು ಸಂಜೀವನ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ನಡೆಸಲಾಗ್ತಾ ಇದೆ. 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ತಿರುವಿಡೈ ಮರುದೂರು ಮಧ್ಯಾರ್ಜುನ ಕ್ಷೇತ್ರದಲ್ಲಿ ಪ್ರತ್ಯಂಗಿರಾ ಹೋಮ ತುಂಬ ವಿಶೇಷವಾಗಿರ್ತಕ್ಕಂಥ ತುಂಬ ನೇಮ ನಿಷ್ಠೆಗಳಿಂದ ನಡೆಸ್ತಕ್ಕಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಇದಾಗಿರುತ್ತೆ. ಈ ಪ್ರತ್ಯಂಗಿರಾ ಹೋಮವನ್ನು ಸುಮಾರು 3-4 ವರ್ಷಗಳಿಂದ ನಾವು ನಡೆಸ್ಕೊಂಡು ಬರ್ತಾನೆ ಇದ್ದೀವಿ. ನಾವು ಬಹಳಷ್ಟು ಜನಗಳಿಗೆ ಸಾವಿರಾರು ಜನಗಳಿಗೆ ಅದ್ಭುತವಾದ ಫಲಿತಾಂಶ ಕೊಟ್ಟಿರ್ತಕ್ಕಂಥ ಒಂದು ದಿವ್ಯವಾದ ಅನುಷ್ಠಾನ ಇದು ಅಂತ ಹೇಳ್ಬೋದು ನಾನು. ಇನ್ನು 25ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಅಮಾವಾಸ್ಯೆಯ ಪ್ರಯುಕ್ತ ಫಲಪಂಚಾಮೃತ ಅಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 26ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಶ್ರೀ ವಾಸುಕಿ ನವಗ್ರಹ ಸನ್ನಿಧಾನದಲ್ಲಿ ಪಾಡ್ಯಮಿ ವಿಶೇಷ ನವಗ್ರಹ ಪಂಚಾಮೃತ ಅಭಿಷೇಕವನ್ನು ಸಹ ನಡೆಸ್ಕೊಡ್ತಾ ಇದ್ದೀವಿ. ಇನ್ನು 26ನೇ ತಾರೀಕಿಂದ ಮೊದಲುಗೊಂಡು ಜುಲೈ 4ರವರೆಗೂ ಸಹ ಈಗಾಗಲೇ ನಾನು ತಿಳಿಸ್ಕೊಟ್ಟಿರೋ ಪ್ರಕಾರವಾಗಿ ಕಾಶಿ ವಿಶ್ವನಾಥ ಸ್ವಾಮಿ ದೇವತಾ ಸನ್ನಿಧಾನದಲ್ಲಿ ಅಂದರೆ ಕುಂಭಕೋಣಂ ಕ್ಷೇತ್ರದಲ್ಲಿ 9 ದಿನಗಳ ಪರ್ಯಂತ ಆಷಾಢ ನವರಾತ್ರಿ ಅಂದರೆ ಗುಪ್ತ ನವರಾತ್ರಿ ಪ್ರಯುಕ್ತ ವಾರಾಹಿ ಹೋಮವನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ 9 ದಿನಗಳು ಸಹ ವಾರಾಹಿ ಹೋಮ ನಡೆಯುತ್ತೆ, ಬಹಳ ವಿಶೇಷವಾಗಿರುವಂಥದ್ದು. ಸೊ ಈ ವಾರಾಹಿ ಹೋಮದಿಂದ ಯಾವ್ಯಾವ ರೀತಿಯಾದಂಥ ಫಲಿತಾಂಶಗಳು ಲಭಿಸುತ್ತೆ, ಯಾವ್ಯಾವ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಒಂದು ಪೂಜೆಯನ್ನು ಮಾಡಿ ವಾರಾಹಿ ದೇವಿಯ ಅನುಷ್ಠಾನವನ್ನು ಮಾಡಿ ವಿಶೇಷವಾದ ಸ್ಥಾನಮಾನಗಳನ್ನು ಯಶಸ್ಸನ್ನು ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾಳೆಯ ಸಂಚಿಕೆಯಲ್ಲಿ ತುಂಬ ಆಸಕ್ತಿಕರವಾಗಿರುವಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ತಪ್ಪದೆ ನಾಳೆಯ ಸಂಚಿಕೆಯನ್ನು ವೀಕ್ಷಿಸಿ. ಜೊತೆಗೆ ನಮ್ಮ ಇಷ್ಟೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅನ್ನತಕ್ಕಂಥ ಆಸಕ್ತಿ ಯಾರ್ಯಾರಿಗಿರುತ್ತೆ ಎಲ್ಲ ವೀಕ್ಷಕ ಬಾಂಧವರಲ್ಲಿ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ವೆಬ್ಸೈಟ್ www.astropuja.com ಈ ವೆಬ್ಸೈಟನ್ನು ಸಂದರ್ಶಿಸಿ ಅಥವಾ ನಿಮ್ಮ ತೆರೆಯ ಮೇಲೆ ಬರ್ತಾ ಇರತಕ್ಕಂಥ ಒಂದು ಫೋನ್ ನಂಬರ್ಗಳೇನಿದೆ ಆ ನಂಬರ್ಗಳ ಮೂಲಕ ನಮಗೆ ಕರೆ ಮಾಡಿ, ವಾಟ್ಸ್ಯಾಪ್ ಮೂಲಕ ನಮಗೆ ಸಂದೇಶವನ್ನು ಕಳಿಸಿ. ನಮ್ಮ ಸಹಾಯ ತಂಡ ಸದಾಕಾಲ ಸಿದ್ಧವಾಗಿರ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಒದಗಿಸ್ಕೊಡ್ತಾರೆ. ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಒಂದು ಅವಕಾಶವನ್ನು ಸಹ ಕಲ್ಪಿಸ್ಕೊಡ್ತಾರೆ. ನೀವು ಎಲ್ಲೂ ಹೋಗಬೇಕಾಗಿಲ್ಲ, ಕುಳಿತ ಕಡೆಯೇ ಆನ್ಲೈನ್ನಲ್ಲಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ನೇರ ಪ್ರಸಾರದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಬಹುದು. ನಿಮ್ಮ ಮತ್ತು ನಿಮ್ಮ ಮನೆಯವರ ಹೆಸರಿನಲ್ಲಿ ಸಂಕಲ್ಪ ಮಾಡಲಾಗುತ್ತೆ. ನಿಮ್ಮ ನಕ್ಷತ್ರ, ಗೋತ್ರ, ರಾಶಿ ಇತ್ಯಾದಿಗಳನ್ನೆಲ್ಲವನ್ನು ಸಹ ಹೇಳಿ ನೀವು ಯಾವ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ, ಪೂಜಾ ಉದ್ದೇಶವನ್ನು ಸಹ ಹೇಳಿ ಸಂಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ಸಂಕಲ್ಪವನ್ನು ಮಾಡ್ತೀವಿ. ಪೂಜೆ ಮುಗಿದ ನಂತರ ಈಗಾಗಲೇ ನಾನು ಹಲವಾರು ಬಾರಿ ತಿಳಿಸ್ಕೊಟ್ಟಿರೋ ಪ್ರಕಾರವಾಗಿ ಕೊರಿಯರ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪೂಜೆ ಮುಗಿದ 4ರಿಂದ 5 ದಿನಗಳ ಒಳಗಡೆ ಆ ಪೂಜಾ ಪ್ರಸಾದವನ್ನು ಸಹ ನಾವು ನಿಮ್ಮ ಮನೆಗೆ ತಲುಪಿಸ್ಕೊಡ್ತೀವಿ. ಅದು ಯಂತ್ರ ಆಗಿರಬಹುದು, ವಿಭೂತಿ, ಕುಂಕುಮ, ಹೋಮದ ರಕ್ಷೆ, ಭಸ್ಮ, ದಾರ ಇತ್ಯಾದಿ ಏನೇ ಆಗಿರಬಹುದು, ಆ ಪೂಜೆಗೆ ಸಂಬಂಧಪಟ್ಟ ವಿಶೇಷ ವಸ್ತ್ರ ಆಗಿರ್ಬೋದು, ಎಲ್ಲ ಪೂಜಾ ಪ್ರಸಾದವನ್ನು ನಿಮಗೆ ನೀಟಾಗಿ ನಾವು ಪ್ಯಾಕ್ ಮಾಡಿ ಕೊರಿಯರ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ. ಸೊ ಈ ಸದವಕಾಶವನ್ನು ಎಲ್ಲ ವೀಕ್ಷಕರು ಸದ್ಬಳಕೆ ಮಾಡ್ಕೋಬೇಕು ಅನ್ನೋದು ಮತ್ತೊಮ್ಮೆ ನಾವು ಮಾಡ್ತಾ ಇರತಕ್ಕಂಥ ವಿನಂತಿ ಆಗಿರುತ್ತೆ. ವೀಕ್ಷಕರೇ, ನೀವು ಕೂಡ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಆಸ್ಟ್ರೋ ಪೂಜಾ ಸಂಸ್ಥೆಯನ್ನ ಸಂಪರ್ಕಿಸಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಗುರುಗಳು ಹಾಗೂ ನುರಿತ ಜ್ಯೋತಿಷಿಗಳ ತಂಡದೊಂದಿಗೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಳಿ. ಇನ್ನು ನೆನ್ನೆಯ ಸಂಚಿಕೆಯಲ್ಲಿ ರೆಟ್ಟೆ ಪಿಳ್ಳೆಯಾರ್ ಕ್ಷೇತ್ರದ ಮಹಿಮೆಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ಗುರುಗಳು ನೀಡಿದ್ರು. ಇಂದಿನ ಸಂಚಿಕೆಯಲ್ಲಿ ಕುಂಭಕೋಣಂಗೂ ಗಣಪತಿಗೂ ಇರುವಂತಹ ಅವಿನಾಭಾವ ಸಂಬಂಧದ ಕುರಿತಾಗಿ ಗುರುಗಳು ಮಾತಾಡ್ತಾರೆ. ಗುರುಜಿ, ಕುಂಭಕೋಣಂಗೂ ಹಾಗೂ ಗಣಪತಿಗೂ ಇರುವಂತಹ ಸಂಬಂಧ ಏನು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿ.
ಖಂಡಿತಮ್ಮ, ಬಹಳ ವಿಶೇಷವಾಗಿರತಕ್ಕಂಥದ್ದು ಈ ಕುಂಭಕೋಣ ಮತ್ತು ಗಣಪತಿ ಮಧ್ಯೆ ಇರತಕ್ಕಂಥ ಒಂದು ಸಂಬಂಧ. ಈ ಬಗ್ಗೆ ಇರತಕ್ಕಂಥ ಎಲ್ಲ ಆಸಕ್ತಿಕರ ಮಾಹಿತಿಯನ್ನು ಇವತ್ತು ನಮ್ಮ ಪ್ರೇಕ್ಷಕರ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ವೀಕ್ಷಕರಿಗೂ ಅರ್ಥ ಆಗುತ್ತೆ ನಾವು ಯಾಕೆ ಕುಂಭಕೋಣಂ ಕ್ಷೇತ್ರದಲ್ಲೇ ಇಷ್ಟೆಲ್ಲ ಪೂಜೆಗಳನ್ನು ನಿರಂತರವಾಗಿ ನಡೆಸ್ತಾ ಇದ್ದೀವಿ ಇರತಕ್ಕಂಥ ಅದಕ್ಕೊಂದು ಸರಿಯಾದಂಥ ಒಂದು ಉತ್ತರ ನಿಮಗೂ ಸಹ ಇವತ್ತು ಸಿಗುತ್ತೆ. ಸೊ ಈ ಕುಂಭಕೋಣಂ ಕ್ಷೇತ್ರಕ್ಕೂ ಮತ್ತು ಗಣಪತಿಗೂ ಸಹ ತುಂಬ ವಿಶೇಷವಾದಂಥ ಒಂದು ನಂಟಿದೆ. ಈ ನಂಟು ಇವತ್ತು ನೆನ್ನೆದಲ್ಲ. ಈಗ ನಾವೆಲ್ಲ ಕಲಿಯುಗದಲ್ಲಿ ಜೀವನ ಮಾಡ್ತಾ ಇದ್ದೀವಿ. 28ನೇ ಕಲಿಯುಗ ಇದು ನಮ್ಮ ಪಂಚಾಂಗದ ಆಧಾರದಲ್ಲಿ ಹೇಳಬೇಕು ಅಂತಂದರೆ. ಸೊ ಈ ಗಣಪತಿಗೂ ಮತ್ತು ಕುಂಭಕೋಣಂಗೆ ಇರತಕ್ಕಂಥ ನಂಟು ಯಾವಾಗಿಂದು ಅಂದರೆ ಕೃತಯುಗದಿಂದ ಇರುವಂಥದ್ದು. ಅಂದರೆ ದ್ವಾಪರಯುಗದ ಹಿಂದೆ ತ್ರೇತಾಯುಗ, ತ್ರೇತಾಯುಗದ ಹಿಂದೆ ಕೃತಯುಗ ಆಗಿರುತ್ತೆ, ಕಲಿಯುಗದ ಹಿಂದೆ ದ್ವಾಪರಯುಗ. ಸೊ 4 ಯುಗಗಳ ಹಿಂದಿನಿಂದ ಇರತಕ್ಕಂಥ ಒಂದು ವಿಶೇಷವಾದ ನಂಟು ಇದಾಗಿರುತ್ತೆ. ಇದೆಲ್ಲ ವರ್ತಮಾನ ಎಲ್ಲಿ ಸಿಗುತ್ತೆ ನಮಗೆ ಅಂತಂದರೆ 18 ಪುರಾಣಗಳಲ್ಲೂ ಸಹ ಉಲ್ಲೇಖ ಆಗಿದೆ. ಅದರಲ್ಲೂ ವಿಶೇಷವಾಗಿ ಗಣೇಶ ಪುರಾಣ, ಬ್ರಹ್ಮಾಂಡ ಪುರಾಣ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮಗೆ. ಸೊ ಮೊದಲನೇದಾಗಿ ನಮಗೆಲ್ಲ ಗೊತ್ತಿರುವಂಥ ವಿಚಾರ, ಈ ಗಣಪತಿ ಆದಿಪೂಜ್ಯ, ಪ್ರಥಮ ಪೂಜ್ಯ ಅಂತ ನಾವು ಹೇಳ್ತೀವಿ. ಮೊಟ್ಟ ಮೊದಲನೇದಾಗಿ ಏನೇ ಕೆಲಸ ಮಾಡಬೇಕಾದ್ರೂ ಗಣಪತಿ ಪೂಜೆ ಮಾಡಬೇಕು. ವರ ಕೊಟ್ಟಿದ್ಯಾರು ಆ ಥರ ಅಂತಂದರೆ ಪರಮೇಶ್ವರ ಆಗಿರ್ತಾರೆ. ಯಾಕೆ ಕೊಟ್ಟ ಪರಮೇಶ್ವರ ಅಂತಂದರೆ ಪಾರ್ವತಿಯ ಒಂದು ಕೋರಿಕೆಯಿಂದ. ಈ ಕಥೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಒಂದು ಬಾಲಕನಾಗಿದ್ದಂಥ ಗಣಪತಿ ಆತ ಗಜಮುಖನಾಗಿದ್ದು ಈಶ್ವರ ಆತನಿಗೆ ಬೇರೆ ಸ್ವರೂಪವನ್ನು ಕೊಟ್ಟಿದ್ದು, ಎಲ್ಲ ದೇವಾನ ದೇವತೆಗಳು ಸಹ ತಮ್ಮ ಶಕ್ತಿಯನ್ನು ಈ ಗಣಪತಿಯಲ್ಲಿ ತುಂಬಿಸಿರತಕ್ಕಂಥದ್ದು. ಹಾಗಾಗಿ ಗಣಪತಿ ಆದಿಪೂಜ್ಯ, ಗಣಾನಾಂತ್ವ ಪತಿ ಅಂತ ಹೇಳ್ತೀವಿ ನಾವು. ಸೊ ಎಲ್ಲ ಗಣಗಳಿಗೂ ಸಹ ಪತಿಯಾಗಿದ್ದು ಅನ್ನೋದ್ರಲ್ಲಿ ಗೊತ್ತಾಗುತ್ತೆ. ಸೊ ಈ ವರವನ್ನು ಗಣಪತಿಗೆ ಪರಮೇಶ್ವರ ಯಾವಾಗ ಎಲ್ಲಿ ಕೊಟ್ಟ ಅಂತಂದರೆ ಕೃತಯುಗದಲ್ಲಿ ಕಥೆ ನಡೆದಾಗ ಇದು ಎಲ್ಲಿ ನಡೀತು ಅಂತಂದರೆ ತಿರುನಾಗೇಶ್ವರ ಕ್ಷೇತ್ರ ಅಂತ ಇದೆ ಕುಂಭಕೋಣಂನಲ್ಲಿ. ಅಲ್ಲೇ ಈ ವರವನ್ನು ಕೊಟ್ಟಿರತಕ್ಕಂಥದ್ದು. ಸೊ ಎಲ್ಲೋ ಕೈಲಾಸದಲ್ಲೋ ಅಥವಾ ಮತ್ತೆ ಎಲ್ಲೋ ನಡೆದಿರತಕ್ಕಂಥ ಕಥೆ ಅಲ್ಲ, ಭೂಲೋಕದಲ್ಲೇ ನಡೆದಿರತಕ್ಕಂಥದ್ದು. ಯಾಕಂದರೆ ಉತ್ತರಕ್ಕೆ ಮುಖ ಮಾಡಿಕೊಂಡು ಮಲಗಿದ್ದಂಥ ಒಂದು ಆನೆ ಎಲ್ಲಿ ಸಿಗುತ್ತೆ? ಈ ತಿರುನಾಗೇಶ್ವರ ಕ್ಷೇತ್ರದಲ್ಲೇ ಸಿಕ್ಕಿದ್ದು. ಸೊ ಆ ಆನೆಯ ಒಂದು ಶಿರಸ್ಸನ್ನು ತೆಗೆದುಕೊಂಡು ಬಂದು ಗಣಪತಿಗೆ ಸೇರಿಸಿದಾಗ ಆ ಎಲ್ಲ ಪ್ರಕ್ರಿಯೆ ಅಲ್ಲೇ ನಡೀತು, ಆ ಕ್ಷೇತ್ರ ಪಾವನವಾಯಿತು. ಸೊ ಇದು ಒಂದು ವೈಶಿಷ್ಟ್ಯ ಅಂತ ನಾವು ಹೇಳ್ಬೋದು, ಗಣಪತಿಗೂ ಕುಂಭಕೋಣಂ ಕ್ಷೇತ್ರಕ್ಕೂ ಇರತಕ್ಕಂಥ ಒಂದು ಸಂಬಂಧ ಅನ್ನತಕ್ಕಂಥದ್ದು. ಇದರ ಜೊತೆಯಲ್ಲಿ ಏನಂತಂದರೆ ಸದಾಶಿವ ಬ್ರಹ್ಮೇಂದ್ರ ಇರತಕ್ಕಂಥ ಬಹಳ ದೊಡ್ಡ ತಪಸ್ವಿಗಳಿದ್ರು, ಬಹಳ ದೊಡ್ಡ ಸಾಧಕರು. ಇವರು ಗಣಪತಿ ಯಂತ್ರವನ್ನು ತಗೊಂಡು ಬಂದು ಇಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ ಈ ಒಂದು ಕುಂಭಕೋಣಂ ಕ್ಷೇತ್ರದಲ್ಲಿ. ಅದನ್ನು ಗಣಪತಿ ರಹಸ್ಯ ಅಂತ ಕರೀತಾರೆ. ಅಲ್ಲಿ ಹೋದರೆ ಸಾಕು, ನಾವು ಇನ್ನೇನು ಮಾಡಬೇಕಾಗಿಲ್ಲ. ಯಾಕಂದರೆ ಅವರು 10 ವರ್ಷಗಳ ಕಾಲ ತಪಸ್ಸನ್ನು ಮಾಡಿರ್ತಾರೆ. ಅವರ ತಪಶಕ್ತಿ ಎಲ್ಲವನ್ನೂ ಸಹ ಅಲ್ಲಿ ಧಾರೆ ಮಾಡಿರ್ತಾರೆ. ಹಾಗಾಗಿ ಇವೆಲ್ಲವೂ ಸಹ ಅನುಭವಕ್ಕೆ ಬರತಕ್ಕಂಥ ವಿಚಾರಗಳಾಗಿರುತ್ತೆ. ಅದೇ ಪ್ರಕಾರ ಸದಾಶಿವ ಬ್ರಹ್ಮೇಂದ್ರಿಯವರು ಈ ಒಂದು ಕುಂಭಕೋಣಂ ಕ್ಷೇತ್ರದಲ್ಲಿ ಗಣಪತಿ ಯಂತ್ರವನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಅದಕ್ಕೆ ಗಣಪತಿ ರಹಸ್ಯ ಅಂತ ಕರಿತೀವಿ. ಸೊ ಅಲ್ಲಿಗೆ ಹೋದರೆ ಸಾಕು, ಅವರ ಒಂದು ತಪಫಲ ನಮಗೂ ಲಭಿಸ್ತಕ್ಕಂಥ ವಿಶೇಷವಾದ ಒಂದು ಅನುಕೂಲ ಸಿಗುತ್ತೆ ನಮಗೆ. ಇದರ ಜೊತೆಗೆ ಮತ್ತೊಂದು ವೈಶಿಷ್ಟ್ಯ ಇದೆ ಕುಂಭಕೋಣಂ ಕ್ಷೇತ್ರದ. ಏನಂತಂದರೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥದ್ದು ನರಮುಖ ಗಣಪತಿ ಅಂತ ಹೇಳ್ತೀವಿ ನಾವು. ಈ ರೀತಿ ಸ್ವರೂಪದಲ್ಲಿ ಗಣಪತಿ ಒಂದು ದೇವಸ್ಥಾನ ಇಲ್ಲಿ ಕಾಣ್ತೀವಿ. ಎಲ್ಲೇ ಹೋದರೂ ಗಣಪತಿ ಯಾವ ರೂಪದಲ್ಲಿ ಇರ್ತಾನಮ್ಮ? ಆನೆಯ ರೂಪದಲ್ಲಿ ಇರ್ತಕ್ಕಂಥದ್ದು, ಗಜಮುಖ ಅಂತ ಅದಕ್ಕೆ ಕರಿತೀವಿ. ಆತ ಗಜಮುಖನಾಗೋದಕ್ಕೆ ಮೊದಲು ಹೇಗಿದ್ದ ಅಂತಂದರೆ ಬಾಲಕನ ರೂಪದಲ್ಲಿದ್ದ. ಸೊ ಇದನ್ನು ಇವತ್ತು ನಾವು ಯಾವುದೋ ಧಾರಾವಾಹಿಗಳಲ್ಲೋ ಮತ್ತೊಂದರಲ್ಲೂ ನೋಡ್ತಾ ಇದ್ದೀವಿ. ನಿಜವಾದ ರೂಪ ಹೇಗಿತ್ತು, ಗಜಮುಖನಾಗೋದಕ್ಕೆ ಮೊದಲು ಗಣಪತಿ ರೂಪ, ಆ ಸುಂದರ ಬಾಲಕನ ರೂಪ ಹೇಗಿತ್ತು ಅನ್ನೋದು ನೋಡಬೇಕು ಅಂತಂದರೆ ಈ ನರಮುಖ ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಆ ಒಂದು ಒರಿಜಿನಲ್ ಫಾರ್ಮ್ ಆಫ್ ಗಣಪತಿ ಅನ್ನತಕ್ಕಂಥದ್ದು ಏನಿದೆ ಅದನ್ನು ನಾವು ನೋಡೋದಕ್ಕೆ ಸಿಗುತ್ತೆ. ಇದೂ ಸಹ ಯಾಕಂದರೆ ಕುಂಭಕೋಣಂ ಕ್ಷೇತ್ರದಲ್ಲಿ ಇಡೀ ಕಥೆ, ಇಡೀ ಪ್ರಸಂಗ ನಡೆದಿರೋದ್ರಿಂದ ಆ ನರಮುಖ ಗಣಪತಿ ದೇವಸ್ಥಾನ ಕೂಡ ಅಲ್ಲೇ ಸ್ಥಾಪನೆ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಮತ್ತೊಂದು ವಿಶೇಷ ಏನಂತಂದರೆ ಈ ಒಂದು ಕುಂಭಕೋಣಂ ಕ್ಷೇತ್ರದಲ್ಲಿ ಬಹಳ ಹತ್ತಿರ ಇರತಕ್ಕಂಥದ್ದು ಈ ನರಮುಖ ಗಣಪತಿ ದೇವಸ್ಥಾನ ಎಲ್ಲಿ ಸ್ಥಾಪನೆಯಾಗಿದೆ ಅಂತಂದರೆ ಪೂಂದೋಟಂ ಅನ್ನತಕ್ಕಂಥ ಒಂದು ಪ್ರಾಂತ್ಯ ಇರುತ್ತೆ, ಕುಂಭಕೋಣಕ್ಕೆ ಬಹಳ ಹತ್ತಿರ ಇರತಕ್ಕಂಥದ್ದು. ಸೊ ವೀಕ್ಷಕರಿಗೆ ಯಾರಿಗೆ ಆಸಕ್ತಿ ಇದೆ ಅವರು ಅಲ್ಲಿಗೆ ಹೋಗಬಹುದು. ಮತ್ತು ಆ ದೇವಸ್ಥಾನವನ್ನು ಸಂದರ್ಶನ ಮಾಡೋದಕ್ಕೆ ನಮ್ಮ ಸಂಸ್ಥೆ ಕಡೆಯಿಂದ ಸಹ ಒಂದು ವಿಶೇಷವಾದ ಅವಕಾಶವನ್ನು ಸಹ ಮಾಡಿಕೊಡ್ತೀವಿ. ಒಂದು ಕಂಪ್ಲೀಟ್ ಒಂದು ಡಿವೈನ್ ಯಾತ್ರಾ ಅನ್ನತಕ್ಕಂಥ ಒಂದು ಸೇವೆಯನ್ನು ಸಹ ಅತಿ ಶೀಘ್ರದಲ್ಲೇ ಆಸ್ಟ್ರೋ ಪೂಜಾ ಸಂಸ್ಥೆ ಪ್ರಾರಂಭ ಮಾಡ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ತಾವು ಒಂದು ಉತ್ತರ ಭಾರತದ ಕ್ಷೇತ್ರಗಳಾಗಿರ್ಬೋದು, ದಕ್ಷಿಣ ಭಾರತದ ಕ್ಷೇತ್ರಗಳಾಗಿರ್ಬೋದು, ಎಕ್ಸ್ಕ್ಲೂಸಿವ್ ಆಗಿ ನವಗ್ರಹ ಕ್ಷೇತ್ರಗಳಾಗಿರ್ಬೋದು, ಈ ರೀತಿ ನೀವು ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿರ್ತೀರೋ ಅದಕ್ಕೆ ಕಂಪ್ಲೀಟ್ ಗೈಡೆಡ್ ಟೂರ್ನ ನಾವು ನಡೆಸ್ಕೊಡ್ತೀವಿ ನಾವು. ಅಂದರೆ ನಿಮ್ಮ ಜೊತೆಯಲ್ಲಿ ಒಬ್ಬ ನುರಿತ ಪಂಡಿತರಾಗ್ಬೋದು, ಗುರುಗಳಾಗ್ಬೋದು, ನಿಮ್ಮ ಜೊತೆಯಲ್ಲಿದ್ದು ಆ ಎಲ್ಲ ಕ್ಷೇತ್ರದ ಮಹಿಮೆಯನ್ನು ತಿಳಿಸ್ಕೊಡ್ತಾ ನಿಮಗೆ ವಿಶೇಷವಾದ ಒಂದು ಅನುಭವ ಕೊಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ನಾವು. ಮತ್ತೊಂದು ವಿಶೇಷ ಈ ಕುಂಭಕೋಣಂ ಕ್ಷೇತ್ರಕ್ಕೆ ಮತ್ತು ಗಣಪತಿಗೆ ಸಂಬಂಧಪಟ್ಟಾಗ ನಾನು ಹೇಳಬೇಕು ಅಂದರೆ ಇಲ್ಲಿ ಕಪರ್ದೀಶ್ವರ ಸನ್ನಿಧಾನ ಅಂತ ಒಂದು ಸನ್ನಿಧಾನ ಇದೆ. ಇಲ್ಲಿರತಕ್ಕಂಥ ಒಂದು ಗಣಪತಿಯ ಸ್ವರೂಪ ಹೇಗಿರುತ್ತೆ ಅಂತಂದರೆ ಇದಕ್ಕೆ ಬಹಳ ಹತ್ತಿರದಲ್ಲಿರತಕ್ಕಂಥದ್ದು ಸ್ವಾಮಿ ಮಲೈ ಅಂತ ಕರಿತೀವಿ. ಇಲ್ಲಿ ಶ್ವೇತ ಗಣಪತಿ ಇದೆ, ಅಂದರೆ ತುಂಬ ಸ್ವಚ್ಛವಾದ ಬಿಳುಪಿನ ಬಣ್ಣದಲ್ಲಿರತಕ್ಕಂಥ ಗಣಪತಿ. ಏನು ವಿಶೇಷ, ನಾವು ಇದರಲ್ಲಿ ಮಾಡ್ಬೋದಲ್ಲ, ಅಮೃತ ಶಿಲೆಯಲ್ಲಿ ಮಾಡಿಬಿಡ್ಬೋದು, ಮತ್ತು ಇನ್ಯಾವುದೋ ಒಂದು ಬೇರೆ ಪದಾರ್ಥವನ್ನು ಬಳಸಿ ಶ್ವೇತ ಗಣಪತಿ ಮಾಡ್ಬೋದಲ್ಲ ಅಂತ ಪ್ರೇಕ್ಷಕರು ಪ್ರಶ್ನೆಯನ್ನು ಕೇಳ್ಬೋದು. ವಿಶೇಷ ಇದೆ.
ಇದನ್ನ ತಯಾರು ಮಾಡಿರತಕ್ಕಂಥದ್ದು ಈ ಗಣಪತಿ ವಿಗ್ರಹವನ್ನ ಕಡಲ್ ನೊರೈ ಅಂತ ಹೇಳ್ತಾರೆ ತಮಿಳಿನಲ್ಲಿ. ಅಂದ್ರೆ ಸಮುದ್ರದಿಂದ ಉತ್ಪತ್ತಿ ಆಗತಕ್ಕಂಥ ಈ ಒಂದು ನೊರೆ ಏನಿದೆ ಅದರಿಂದ, ಅಂದ್ರೆ ಈ ಸೀ ಫೋಮ್ ಅಂತ ಹೇಳ್ತೀವಿ, ಆ ಪದಾರ್ಥದಿಂದಾನೇ ಈ ಗಣಪತಿ ವಿಗ್ರಹವನ್ನ ತಯಾರು ಮಾಡಿರತಕ್ಕಂಥದ್ದು. ಈ ಪದಾರ್ಥಕ್ಕೆ ಒಂದು ವೈಶಿಷ್ಟ್ಯ ಇದೆ. ಇದು ಆ ಕಡೆ ನೀರು ಅಲ್ಲ, ಈ ಕಡೆ ಗಟ್ಟಿ ಪದಾರ್ಥನೂ ಅಲ್ಲ, ಸೆಮಿ ಲಿಕ್ವಿಡ್ ಅಥವಾ ಸೆಮಿ ಸಾಲಿಡ್ ಅಂತ ನಾವು ಹೇಳ್ಬೋದು. ನಾವು ಸೆಮಿ ಸಾಲಿಡ್ ಫಾರ್ಮಲ್ಲಿ ಇರತಕ್ಕಂಥ ಈ ಒಂದು ಸಮುದ್ರದ ನೊರೆಯನ್ನು ತಗೊಂಡು ಅದು ಗಟ್ಟಿಯಾದಾಗ ಅದರಿಂದ ಗಣಪತಿ ಮೂರ್ತಿಯನ್ನು ತಯಾರು ಮಾಡಿದ್ದಾರೆ. ನೋಡಿ, ನಮ್ಮ ಶಿಲ್ಪಶಾಸ್ತ್ರ, ನಮ್ಮ ವಾಸ್ತುಶಾಸ್ತ್ರ ಎಷ್ಟು ವಿಭಿನ್ನವಾಗಿದೆ. ಅದರಲ್ಲೂ ಸಹ ಏನನ್ನು ತಯಾರು ಮಾಡ್ಬೋದು ಅಂತ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಶಿಲ್ಪಶಾಸ್ತ್ರಿಗಳೆಲ್ಲರೂ ಸಹ ತಿಳ್ಕೊಂಡಿದ್ದಾರೆ ಅಂತಂದರೆ ಎಷ್ಟು ವಿಶೇಷವಾಗಿದೆ ನಮ್ಗೆ ಅರ್ಥ ಆಗುತ್ತೆ. ಜೊತೆಗೆ ಒಂದೊಂದು ಪದಾರ್ಥದಲ್ಲಿ, ಒಂದೊಂದು ದ್ರವ್ಯದಲ್ಲೂ ವಿಶೇಷವಾದ ಚೈತನ್ಯ ಇರುತ್ತೆ. ಆ ಪದಾರ್ಥಕ್ಕೆ ಶಕ್ತಿ ಯಾವಾಗ ಬರುತ್ತೆ ಅಂದರೆ ಮಂತ್ರಪೂರ್ವಕವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ. ಕೇವಲ ಪದಾರ್ಥದಿಂದ ಚೈತನ್ಯ ಬರೋದಿಲ್ಲ, ಒಂದು ವೈಶಿಷ್ಟ್ಯ ಪದಾರ್ಥದಲ್ಲಿರುತ್ತೆ. ಜೊತೆಗೆ ಅದನ್ನು ಗರ್ಭಗುಡಿಯಿಂದ ಸ್ಥಾಪನೆಯನ್ನು ಮಾಡಿದಾಗ ಮಂತ್ರಪೂರ್ವಕವಾಗಿ ವಿಶೇಷವಾದ ಚೈತನ್ಯ ಬರುತ್ತೆ. ಇಷ್ಟೆಲ್ಲ ವೈಶಿಷ್ಟ್ಯಗಳಿರೋದ್ರಿಂದಾನೇ ನಾವು ಕುಂಭಕೋಣಂ ಸನ್ನಿಧಾನದಲ್ಲಿ ಗಣಪತಿಗೆ ಸಂಬಂಧಪಟ್ಟಂಥ ಪ್ರತ್ಯೇಕವಾದ ಪೂಜೆಗಳು, ಹೋಮಗಳನ್ನು ಪ್ರತಿ ತಿಂಗಳು ಸಹ ನಡೆಸ್ಕೊಡ್ತಾ ಇದ್ದೀವಿ. ನಮ್ಮ ವೀಕ್ಷಕರು ಸಹ ಈ ಎಲ್ಲ ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೋಬೇಕು ಅನ್ನೋದೇ ನಮ್ಮ ಒಂದು ಆಶಯ ಆಗಿರುತ್ತೆ. ಖಂಡಿತ ಗುರೂಜಿ. ಪವಿತ್ರ ಅಂತ ವಾಟ್ಸಪ್ ಸಂದೇಶವನ್ನ ಕಳಿಸಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ಹೇಳಿಮ್ಮ ಪವಿತ್ರ ಅವರೇ. ಹಾ ಗುರುಜಿ, ಅದೇ ನನ್ನ ಪ್ರಶ್ನೆ. ಈಗ ಆಲ್ರೆಡಿ ಒಂದು ಗರ್ಲ್ ಬೇಬಿ ಇತ್ತು, ಸೊ ಒಂದು ಬಾಯ್ ಬೇಬಿ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಸೊ ಅದಕ್ಕೆ ಇವ್ರದ್ದು ತುಲಾ ಲಗ್ನ ಆಗಿರೋದ್ರಿಂದ ಪಂಚಮದಲ್ಲಿ ಇವರಿಗೆ ರಾಹು ಮತ್ತು ರವಿ ಇಬ್ರು ಇರುವಂತದ್ದು. ಸೊ ಪಂಚಮ ಸ್ಥಾನ ಅಂದ್ರೆ ಸಂತಾನ ಸ್ಥಾನ. ಸಂತಾನ ಸ್ಥಾನದಲ್ಲಿ 2 ಗ್ರಹ ಇರೋದ್ರಿಂದ ಸೊ ಇವ್ರಿಗೆ ದ್ವಿತೀಯ ಸಂತಾನ ಆಗುವಂತ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ರಾಹು ಈಗ ನಡೀತಾ ಇರ್ತಕ್ಕಂಥ ದಶಾಭುಕ್ತಿಗಳು ತಗೊಂಡ್ರೆ ಶುಕ್ರ ದಶೆನಲ್ಲಿ ರಾಹು ಭುಕ್ತಿ ಕಳೆದು ಗುರು ಭುಕ್ತಿ ಪ್ರಾರಂಭ ಆಗಿದೆ. ಸೊ ಗುರು ಅಂದ್ರೆ ಸಂತಾನಕಾರಕ ಅಂತ ಹೇಳ್ತೀವಿ. ಗುರು ಇವರಿಗೆ ಜಾತಕದಲ್ಲಿ ಇರತಕ್ಕಂತ ಪೊಸಿಷನ್ ನಾವು ನೋಡಿದ್ದರಲ್ಲಿ ಗುರು ಇವರಿಗೆ ಲಗ್ನದಿಂದ ಅಷ್ಟಮದಲ್ಲಿ ಇರುವಂತದ್ದು, ಮತ್ತು ಈಗ ಕರ್ಕಾಟಕ ರಾಶಿ ಆಗಿರೋದ್ರಿಂದ ರಾಶಿಯಿಂದ ವ್ಯಯದಲ್ಲಿ ಈಗ ಗುರು ಇರತಕ್ಕಂಥದ್ದು ಕಾಣಿಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಒಂದು ಸಣ್ಣ ಪರಿಹಾರ ಮಾಡ್ಕೊಂಡು ನೀವು ಮುಂದುವರಿತಕ್ಕಂಥದ್ದು ಒಳ್ಳೇದು ಅಂತ ಕಾಣಿಸ್ತಾ ಇದೆಯಮ್ಮ. ಆಮೇಲೆ ಯಾವುದೇ ಅಷ್ಟೇ ಮಗು ಮುಂದೆ ಹುಟ್ಟತಕ್ಕಂಥ ಮಗು ಅದರ ಲಿಂಗ ನಿರ್ಣಯ ನಾವು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ಅದು ಭಗವಂತನ ಒಂದು ನಿಯಾಮಕ ಆಗಿರುತ್ತೆ. ಒಂದು ಹಂತದವರೆಗೂ ಇವ್ರು ಈಗ ನಾನು ನಿಮ್ಗೆ ಒಂದು 50% ಮಾತ್ರ ನಿಮ್ಗೆ ಹೇಳ್ತಾ ಇರೋಂಥದ್ದು, ಯಾಕಂದ್ರೆ ನಿಮ್ಮ ಜಾತಕ ನೋಡಿದಾಗ್ಲೂ ಪೂರ್ತಿಯಾಗಿ ನಾವು ಅನಲೈಸ್ ಮಾಡಿ ಹೇಳ್ಬಹುದು. ಆಯ್ತಾ? ಇವ್ರ ಜಾತಕದ ಪ್ರಕಾರ ಪಂಚಮ ಸ್ಥಾನ ಪುರುಷ ಸ್ಥಾನ ಆಗಿರೋದ್ರಿಂದ, ಪಂಚಮ ಸ್ಥಾನದಲ್ಲಿರತಕ್ಕಂಥ ಗ್ರಹ ಪುರುಷ ಗ್ರಹ ಆಗಿರೋದ್ರಿಂದ, ಮತ್ತು ಆ ಗ್ರಹದ ಅಲ್ಲಿ ಇರತಕ್ಕಂಥ ಬೇರೆ ಯಾವುದೇ ಒಂದು ಸ್ತ್ರೀ ಗ್ರಹಗಳ ಒಂದು ಇಂಪ್ಯಾಕ್ಟ್ ಇಲ್ಲದೆ ಇರೋದ್ರಿಂದ ಗಂಡು ಸಂತಾನ ಆಗುವಂತ ಒಂದು ಸಾಧ್ಯತೆ ಇದೆ ಅಂತ ಕಾಣಿಸ್ತಾ ಇದೆ. ಆಯ್ತಮ್ಮ, ಈ ನಿಟ್ಟಿನಲ್ಲಿ ನೀವು ಒಂದು ಡೀಟೇಲ್ಡ್ ಕನ್ಸಲ್ಟೇಷನ್ ತಗೊಳ್ಳುವಂಥದ್ದು ಮೋರ್ ಸಜೆಸ್ಟಬಲ್. ಧನ್ಯವಾದ ಪವಿತ್ರ ಅವರೇ ಕರೆ ಮಾಡಿದ್ದಕ್ಕೆ. ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಗುರೂಜಿ ತಿಳಿಸಿ. ಖಂಡಿತ ಅಮ್ಮ. ಈ ದಿನದ ದ್ವಾದಶ ರಾಶಿಯ ಫಲಾಫಲಗಳನ್ನು ನೋಡಿದ್ದಾದಲ್ಲಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ 11ನೇ ಮನೆಯಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಶತಭಿಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಆರ್ದ್ರ, ಸ್ವಾತಿ, ಶತಭಿಷ ಈ 3 ನಕ್ಷತ್ರಗಳಿಗೆ ಅದನ್ನು ರೂಲಿಂಗ್ ಪ್ಲಾನೆಟ್ ಯಾವುದು ಅಂತಂದರೆ ರಾಹು ಆಗಿರ್ತಾನೆ. ಹಾಗಾಗಿ ನಾನು ಹಿಂದೊಮ್ಮೆ ಹೇಳಿರೋ ಪ್ರಕಾರ ರಾಹುವಿನ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆದಾಗ ಮನಸ್ಸು ತುಂಬ ಚಂಚಲ ಆಗುತ್ತೆ, ತುಂಬ ಬೇಡದೇ ಇರೋ ವಿಚಾರಗಳ ಕಡೆಗೆ ಆಕರ್ಷಣೆ ಹೋಗುತ್ತೆ. ಲಾಭಸ್ಥಾನದಲ್ಲಿ ಪ್ರೇಮಾನುರಾಗ ಸ್ಥಾನದಲ್ಲಿ ಇವತ್ತು ಚಂದ್ರನ ಸಂಚಾರ ರಾಹುವಿನ ನಕ್ಷತ್ರದಲ್ಲಿ ಆಗ್ತಾ ಇದೆ. ಸೊ ಇವತ್ತು ಏನಾಗುತ್ತೆ, ಒಂದು ಅಟ್ರಾಕ್ಷನ್ಗೆ ಇನ್ಫ್ಯಾಚುಯೇಷನ್ಗೆ ಮಧ್ಯದಲ್ಲಿ ನಿಮಗೆ ಕನ್ಫ್ಯೂಷನ್ ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ನಮ್ಮ ಜೀವನದಲ್ಲಿ ಪ್ರೀತಿ ಅನ್ನತಕ್ಕಂಥದ್ದು ಒಮ್ಮೆ ಮಾತ್ರ ಬರತಕ್ಕಂಥ ಒಂದು ವಿಶೇಷವಾದ ಭಾವನೆ ಇರುತ್ತೆ. ಆದರೆ ಆಕರ್ಷಣೆ ಅನ್ನೋದು ಆವಾಗ ಬರ್ತಾ ಇರುತ್ತೆ, ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರುತ್ತೆ. ಮೋಹ ಅನ್ನತಕ್ಕಂಥದ್ದು, ಕಾಮ ಅನ್ನತಕ್ಕಂಥದ್ದು ಇದೆಲ್ಲವನ್ನು ದಾಟಿರ್ತಕ್ಕಂಥದ್ದು ನಿಷ್ಕಲ್ಮಶವಾದ ಪ್ರೀತಿಯಾಗಿರುತ್ತೆ. ಇವತ್ತು ಮೋಹಕ್ಕೆ, ಕಾಮಕ್ಕೆ ಮೇಷರಾಶಿಯವರು ತುತ್ತಾಗತಕ್ಕಂಥ ಸಾಧ್ಯತೆಗಳಿದೆ. ತುಂಬ ಜಾಗೃತಿಯಿಂದ ಇರಬೇಕಾಗುತ್ತೆ. ಯಾಕಂದರೆ ಇವತ್ತಿನ ದಿವಸ ನಾವು ಈ ಒಂದು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮನ್ನು ಟ್ರ್ಯಾಪ್ ಮಾಡೋದಕ್ಕಿಂತ ಸಾಕಷ್ಟು ಜನಗಳು ಕಾಯ್ತಾ ಇರ್ತಾರೆ. ನೀವು ಯಾವುದೋ ಆಕರ್ಷಣೆಗೆ ಸಿಕ್ಕಾಕೊಂಡಿದ್ದಾದಲ್ಲಿ ಇಷ್ಟು ವರ್ಷಗಳಿಂದ ನೀವು ಕಟ್ಕೊಂಡಿರ್ತಕ್ಕಂಥ ಒಂದು ಹೆಸರು, ಗೌರವ, ಸ್ಥಾನ ಎಲ್ಲವನ್ನು ಒಂದು ನಿಮಿಷದಲ್ಲಿ ಕಳ್ಕೊಂಡ್ಬಿಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಇವತ್ತು ಮುನ್ನಡೆಯಬೇಕು. ವೃಷಭ ರಾಶಿಯವರಿಗೆ ಇವತ್ತು 10ನೇ ಮನೆಯಲ್ಲಿರ್ತಕ್ಕಂಥ ಚಂದ್ರ ಕೆಲಸ ಕಾರ್ಯಗಳು ಒಂದು ಹಂತಕ್ಕೆ ಹೇಳಬೇಕು ಅಂತಂದರೆ ಶನಿಯ ಮನೆಯಲ್ಲಿ ರಾಹುಯುಕ್ತನಾಗಿ ರಾಹುವಿನ ನಕ್ಷತ್ರದಲ್ಲಿ ಚಂದ್ರ ಇವತ್ತು ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ವಿಪರೀತವಾದ ಒಂದು ವೇಗ, ಕೆಲಸಗಳಲ್ಲಿ ಒಂದು ವಿಪರೀತವಾದಂಥ ಒಂದು ಪ್ರೋಗ್ರೆಸ್ ಅನ್ನೋದನ್ನು ನಾವು ನೋಡ್ತೀವಿ ಇವತ್ತಿನ ದಿವಸ.
ಇವತ್ತು ಹಲವಾರು ಅವಕಾಶಗಳು ನಿಮಗೆ ಒದಕೊಂಡು ಬರ್ತಕ್ಕಂಥದ್ದು, ನೀವು ಮಾಡುವಂಥ ಪ್ರಯತ್ನಗಳು ಇವತ್ತು 10 ಜನರ ಕಣ್ಣಿಗೆ ಕಾಣಿಸ್ಕೊಳ್ತಕ್ಕಂಥದ್ದು, ಇದ್ದಕ್ಕಿದ್ದ ಹಾಗೆ ನೀವು ಮಾಡಿರೋ ಯಾವುದೋ ಒಂದು ಕೆಲಸ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಪಡ್ಕೊಳ್ತಕ್ಕಂಥ ಸಾಧ್ಯತೆ, 10 ಜನ ನಿಮ್ಮನ್ನು ಶ್ಲಾಘನೆ ಮಾಡತಕ್ಕಂಥದ್ದು, ಯಾವುದೋ ಒಂದು ನ್ಯೂಸ್ ಪೇಪರ್ನವರು ಅಥವಾ ಒಂದು ಚಾನಲ್ನವರು ನಿಮ್ಮನ್ನು ಹುಡುಕೊಂಡು ಬಂದು ಇಂಟರ್ವ್ಯೂ ಮಾಡ್ತಕ್ಕಂಥದ್ದು, ಈ ಥರ ಒಂದು ವಿಶೇಷವಾದ ಅನುಭವಗಳನ್ನು ಇವತ್ತಿನ ದಿವಸ ಪಡ್ಕೊಳ್ತೀರಾ. ತುಂಬ ಚೆನ್ನಾಗಿದೆ. ಆದರೆ ಡೋಂಟ್ ಗೆಟ್ ಕ್ಯಾರಿಡ್ ಅವೇ. ಈ ಒಂದು ಸಡನ್ ಒಂದು ಪಾಪ್ಯುಲಾರಿಟಿ ಬರೋದ್ರಿಂದ ಅದನ್ನು ತುಂಬ ತಲೆಗೆ ಹತ್ತಿಸ್ಕೊಂಡು ನೀವು ಅದರ ಮಧ್ಯದಲ್ಲಿ ಕಳೆದು ಹೋಗಬೇಡಿ ಅಂತಕ್ಕಂಥದ್ದು ಒಂದು ಸಣ್ಣ ಸಲಹೆ ನಿಮಗಾಗಿರುತ್ತೆ. ಮಿಥುನ ರಾಶಿ. ಸೊ ಮಿಥುನ ರಾಶಿಯವರಿಗೆ 9ನೇ ಮನೆಯಲ್ಲಿ ಚಂದ್ರನ ಒಂದು ಸಂಚಾರ ಆಗ್ತಾ ಇರತಕ್ಕಂಥದ್ದು, ರಾಶಿಯಲ್ಲೇ ಗುರು, 9ರಲ್ಲಿ ರಾಹು ಯುಕ್ತನಾದಂಥ ಒಂದು ಚಂದ್ರ ಇವತ್ತು ಕಾಣಿಸ್ತಾ ಇದ್ದೇನೆ. ಇವತ್ತು ನಿಮ್ಮ ತಾಯಿಯ ಕಡೆಯಿಂದ ವಿಶೇಷವಾದ ಅನುಕೂಲಗಳಾಗತ್ತೆ. ತಾಯಿಯ ತಂದೆ, ಮಾತಾಮಹ ಮತ್ತು ಮಾತಾಮಹಿ ಅಂತ ಹೇಳ್ತೀವಿ. ಸೊ ರಾಹುವನ್ನು ಮಾತಾಮಹಕಾರಕ ಅಂತಲೂ ಸಹ ಕರಿತೀವಿ. ಸೊ ಇವತ್ತು ಅವ್ರ ಜೊತೆ ಒಂದು ವಿಶೇಷವಾದ ಒಡನಾಟವನ್ನು ನೀವು ಕಂಡುಕೊಳ್ತಕ್ಕಂಥ ಸಾಧ್ಯತೆ ಇದೆ. ಎಲ್ಲೇ ಇರಲಿ ನಿಮ್ಮ ಅಜ್ಜ ಅಜ್ಜಿ ಅವರ ಬಳಿ ಒಂದು ಸಣ್ಣದೊಂದು ಸಂವಾದ, ಒಂದು ಮಾತುಕತೆಯನ್ನು ಮಾಡಿ, ಒಂದು ಇಂಟ್ರ್ಯಾಕ್ಷನನ್ನು ಮಾಡಿ, ಸಾಧ್ಯವಾದರೆ ಅವರ ಬಳಿಗೆ ಹೋಗಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಇದ್ದು ಕಾಲ ಕಳೆದು ಅವರ ಜೀವನಾನುಭವವನ್ನು ಕೇಳಿ ಅವರ ಹಳೆಯ ಒಂದು ಮೆಮೊರಿಗಳನ್ನೆಲ್ಲ ಸಹ ಮತ್ತೆ ಅವರಿಗೆ ಸ್ಮರಿಸಿ ಅವ್ರನ್ನೂ ಸಹ ಒಂದು ಒಳ್ಳೆಯ ಮನಸ್ಥಿತಿಯಲ್ಲಿ ಇಡೋದಕ್ಕೆ ಪ್ರಯತ್ನ ಪಡಿ. ಅವರಿಂದ ಒಂದು ವಿಶೇಷವಾದ ಒಂದು ಆಶೀರ್ವಾದವನ್ನು ಪಡ್ಕೊಳ್ತೀರಾ. ಶುಭವಾಗುತ್ತೆ ನಿಮಗೆ. ಕರ್ಕಾಟಕ ರಾಶಿಯವರು ಜಾಗ್ರತೆಯಿಂದ ಇರಬೇಕಾಗಿರೋ ದಿವಸ ಇವತ್ತು. ಕಾರಣ ಅಷ್ಟಮದಲ್ಲಿರತಕ್ಕಂಥ ಚಂದ್ರ ಮತ್ತು ರಾಹು ಇಬ್ಬರೂ ಸಹ ಆಗಿರ್ತಾರೆ. ಅಪವಾದಗಳು, ಸಮಸ್ಯೆಗಳು ಮತ್ತು ನಿಮಗೆ ಕೆಲವೊಂದು ಆಘಾತಗಳು ಹುಡುಕೊಂಡು ಬರತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇವತ್ತು ಪರಿಚಯ ಇಲ್ಲದೆ ಇರತಕ್ಕಂಥ ಒಂದು ಹೆಣ್ಣಿನಿಂದ ನಿಮಗೆ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ತುಂಬ ಜಾಗ್ರತೆಯಿಂದ ಇರಬೇಕಾಗಿರೋ ಒಂದು ದಿವಸ ಇವತ್ತಾಗಿರುತ್ತೆ. ಎಸ್ಪೆಷಲಿ ಪಬ್ಲಿಕ್ ಫೀಲ್ಡ್ನಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂಥವ್ರು, ಪಾಲಿಟಿಕ್ಸಲ್ಲಿರ್ತಕ್ಕಂಥವ್ರು, ಸಿನಿಮಾ ಫೀಲ್ಡಲ್ಲಿರ್ತಕ್ಕಂಥವ್ರು ಇವತ್ತು ತುಂಬ ಜಾಗ್ರತೆಯಿಂದ ಇರಬೇಕಾಗತ್ತೆ. ಸೊ ನಿಮ್ಮನ್ನು ಡಿಫೇಮ್ ಮಾಡೋದಕ್ಕೆ ಯಾರೋ ಪ್ರಯತ್ನ ಮಾಡ್ತಾರೆ. ಈ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಮತ್ತು ರಾಹು ಒಂದು ಸ್ಟ್ರಾಟಜಿ ಇಟ್ಕೊಂಡು ಯಾರೋ ನಿಮಗೆ ಅಪ್ರೋಚ್ ಮಾಡ್ತಾರೆ, ಒಂದು ರಾಂಗ್ ಇಂಟೆನ್ಷನ್ ಇಟ್ಕೊಂಡೇ ಬರ್ತಾರೆ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದ್ದೇನೆ. ಜಾಗ್ರತೆಯಿಂದ ಹ್ಯಾಂಡಲ್ ಮಾಡಬೇಕು. ಸಿಂಹರಾಶಿಯವರಿಗೆ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ಮತ್ತು ರಾಹು ಮತ್ತು ರಾಶಿಯಲ್ಲೇ ಇರತಕ್ಕಂಥ ಕುಜ ಮತ್ತು ಕೇತು. ಇವತ್ತು ಮನಸ್ಸು ಬಹಳಷ್ಟು ಚಂಚಲ ಆಗುವಂಥ ಒಂದು ಸಾಧ್ಯತೆ ಇದೆ. ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಕಡೆ ಅಸಹನೆ, ಮತ್ತೊಂದು ಕಡೆ ಚಾಂಚಲ್ಯ, ಎರಡೂ ನಿಮ್ಮನ್ನು ಕಾಡತಕ್ಕಂಥ ಸಾಧ್ಯತೆ ಇರುತ್ತೆ. ಹಲವಾರು ಕೆಲಸಗಳು ಕಳೆದ 4-6 ದಿವಸಗಳು ನೀವು ಅಂದ್ಕೊಂಡಿರುವಂಥದ್ದು ರಿಸಲ್ಟ್ಸ್ ಕೊಟ್ಟಿರೋದಿಲ್ಲ. ಸೊ ಇವತ್ತು ಏನಾದರೂ ಮಾಡಿ ಅದನ್ನು ಸಕ್ಸಸ್ ಮಾಡ್ಕೊಳ್ಳೇಬೇಕು, ಇವತ್ತು ಹೇಗಾದರೂ ಮಾಡಿ ಅದನ್ನು ಪಡ್ಕೊಳ್ಳೇಬೇಕು ಅನ್ನೋ ಒಂದು ಇಂಪೇಷನ್ಸ್ ನಿಮ್ಮಲ್ಲಿ ತುಂಬ ಜಾಸ್ತಿ ಇರುತ್ತೆ. ಇದಕ್ಕೆ ಅನುಗುಣವಾಗಿ ಸಪ್ತಮದಲ್ಲಿರತಕ್ಕಂಥ ರಾಹುಯುಕ್ತನಾದಂಥ ಚಂದ್ರ ಮನಸ್ಸನ್ನು ಫೋಕಸ್ ಮಾಡೋದಕ್ಕೆ ಇವತ್ತು ಬಿಡೋದಿಲ್ಲ. ತುಂಬ ಜಾಗ್ರತೆಯಿಂದ ಇರಬೇಕು. ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯ ದಂಡಕವನ್ನು ಪಾರಾಯಣ ಮಾಡ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಮನಸ್ಸು ನಿಮಗೆ ಪ್ರಶಾಂತವಾಗುತ್ತೆ. ಕನ್ಯಾ ರಾಶಿಯವರಿಗೆ 6ನೇ ಮನೆಯಲ್ಲಿರತಕ್ಕಂಥ ಏಕಾದಶಾಧಿಪತಿ ಚಂದ್ರ ಇವತ್ತು ಒಂದು ಸಣ್ಣ ಮಟ್ಟದ ಒಂದು ಪರಿವರ್ತನೆ ಆಗೋದನ್ನು ಕಂಡುಕೊಳ್ತೀರ ಲೈಫ್ನಲ್ಲಿ. ನಿಮ್ಮ ಹತ್ತಿರದ ವ್ಯಕ್ತಿಗಳು ಯಾರಿರ್ತಾರೆ, ಯಾರು ನಿಮ್ಮ ಜೊತೆ ಸ್ವಲ್ಪ ಮುನಿಸ್ಕೊಂಡು ದೂರ ಆಗಿರ್ತಾರೆ, ಅವರು ಮತ್ತೆ ಒಂದು ಕಾಂಪ್ರಮೈಸ್ಗೆ ಬರ್ತಕ್ಕಂಥ ಸಾಧ್ಯತೆಗಳು. ಅದೇ ಪ್ರಕಾರವಾಗಿ ನಿಮ್ಮ ಕಳೆದ 4-6 ವಾರಗಳಿಂದ ನಿಮ್ಮನ್ನು ಕಾಡ್ತಾ ಇರತಕ್ಕಂಥ ಒಂದು ಸಣ್ಣ ಆರೋಗ್ಯದ ಸಮಸ್ಯೆಗಳೇನಿದೆ ಅದೆಲ್ಲದಕ್ಕೂ ಒಂದು ರಿಲೀಫ್ ಸಿಗತಕ್ಕಂಥ ಒಂದು ಸಾಧ್ಯತೆ ತುಂಬ ಚೆನ್ನಾಗಿದೆ. ಏನು ಸಮಸ್ಯೆ ಏನಿಲ್ಲ, ಎಲ್ಲ ರೀತಿಯಲ್ಲೂ ಸಹ ಅನುಕೂಲಕರವಾಗಿದೆ ನಿಮಗೆ. ತುಲಾರಾಶಿಯವರಿಗೆ ಪಂಚಮದಲ್ಲಿರ್ತಕ್ಕಂಥ ರಾಹುಯುಕ್ತನಾದಂಥ ಚಂದ್ರ, ಏಕಾದಶದಲ್ಲಿರ್ತಕ್ಕಂಥ ಕುಜ ಮತ್ತು ಕೇತು. ಇವತ್ತು ಮಿಶ್ರ ಫಲಿತಾಂಶಗಳು ಬರ್ತಕ್ಕಂಥ ಸಾಧ್ಯತೆ ಇದೆ ನಿಮಗೆ. ಒಂದು ಕಡೆ ಅನುಕೂಲಗಳಾದರೆ ಮತ್ತೊಂದು ಕಡೆ ಅನಾನುಕೂಲ ಆಗ್ತಕ್ಕಂಥ ಸಾಧ್ಯತೆ. ಹಲವಾರು ನೀವು ಹಿಂದೆ ಮಾಡಿರತಕ್ಕಂಥ ತಪ್ಪುಗಳಿಗೆ ಇವತ್ತು ನಿಮಗೆ ನೋಟಿಸ್ ಬರ್ತಕ್ಕಂಥ ಸಾಧ್ಯತೆ. ಕೆಲವೊಂದು ವಿಚಾರಗಳಿಗೆ ಪೆನಾಲ್ಟಿ ಕಟ್ಟಬೇಕಾಗಿರ್ತಕ್ಕಂಥ ಒಂದು ಸಾಧ್ಯತೆ. ಈ ಥರದ ಸೂಚನೆಗಳು ಕಾಣಿಸ್ತಾ ಇದೆ. ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಯಬೇಕಾಗುತ್ತೆ. ಈಶ್ವರನ ಸ್ಮರಣೆಯನ್ನು ಮಾಡಿಕೊಳ್ಳೋದ್ರಿಂದ ಎಲ್ಲವೂ ಸಹ ನಿಮಗೆ ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು 4ನೇ ಮನೆಯಲ್ಲಿರತಕ್ಕಂಥ ಚಂದ್ರ ರಾಹುಯುಕ್ತನಾಗಿರತಕ್ಕಂಥದ್ದು ಮಾನಸಿಕವಾದಂಥ ಒಂದು ಚಾಂಚಲ್ಯ. ಮನಸ್ಸು ಇವತ್ತು ಸಮಾಧಾನಕರವಾಗಿರೋದಿಲ್ಲ. ಯಾವತ್ತೋ ಕಳೆದು ಹೋಗಿರ್ತಕ್ಕಂಥ ಸಂಘಟನೆಗಳನ್ನು ನೆನೆಸ್ಕೊಂಡು ಇವತ್ತು ಆ ಒಂದು ಹತಾಶ ಮನೋಭಾವದಲ್ಲಿ ಹಲುಬುತ್ತಾ ಇರತಕ್ಕಂಥ ಸಾಧ್ಯತೆಗಳಿರುತ್ತೆ. ಮಿಸ್ಡ್ ಆಪರ್ಚುನಿಟೀಸ್ ಅಂತ ಹೇಳ್ತೀವಿ ನಾವು. ಸೊ ಆ ಥರದ್ದು ಪ್ರತಿಯೊಬ್ಬರಿಗೂ ಲೈಫಲ್ಲಿ ಇದ್ದೇ ಇರುತ್ತೆ. ಅಂದರೆ ಭಗವಂತ ಇನ್ನೆಲ್ಲೋ ಕಾಂಪನ್ಸೇಟ್ ಮಾಡ್ತಾನೆ. ಒಂದನ್ನು ನಮ್ಮ ಕೈಯಿಂದ ಕಸಿದುಕೊಂಡ್ರೆ ಮತ್ತೊಂದನ್ನು ಕೊಡ್ತಾನೆ. ಆ ಕೊಡೋವರೆಗೂ ಸಹ ನಾವು ತಾಳ್ಮೆಯಿಂದ ಇರಬೇಕು. ಕೊಟ್ಟಾಗ ಜಾಣ್ಮೆಯಿಂದ ಬಳಸ್ಕೋಬೇಕು. ಆ 2 ತಪ್ಪುಗಳನ್ನು ಮಾಡಿಬಿಟ್ಟಿದ್ದಾದಲ್ಲಿ ಕಳೆದು ಹೋದ ಅವಕಾಶಗಳನ್ನೇ ನೆನೆಸ್ಕೊಳ್ತಾ ಕೊರಗತಕ್ಕಂಥ ನತದೃಷ್ಟರಾಗಿ ಹೋಗ್ತೀವಿ ನಾವು. ಇವತ್ತು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ಥರದ ಮನಸ್ಥಿತಿ ಕಾಣಿಸ್ತಾ ಇದೆ. ಜಾಗ್ರತೆಯಿಂದ ಇರಿ. ಭೂತಕಾಲದಲ್ಲಿರಬೇಡಿ, ವರ್ತಮಾನದಲ್ಲಿ ಬದುಕಿ. ಧನುರ್ರಾಶಿಯವರಿಗೆ ಇವತ್ತು 3ಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಮತ್ತು ರಾಹು ಇಬ್ಬರೂ ಸಹ
ವಿಶೇಷವಾದ ಲಾಭಾಂಶಗಳನ್ನು ಕೊಡ್ತಾನೆ, ಸಾಕಷ್ಟು ಅನುಕೂಲಗಳನ್ನು ತಂದುಕೊಡ್ತಾನೆ. ಇವತ್ತು ನೀವು ಯಾರಿಗೋಸ್ಕರವಾಗಿ ನೀವು ನಿಂತ್ಕೊಳ್ತೀರಾ, ಒಂದು ನೈತಿಕವಾದ ಬೆಂಬಲವನ್ನು ಕೊಡ್ತೀರಾ, ಯಾರಿಗೋಸ್ಕರವಾಗಿ ನೀವು ಸಹಾಯಗಳನ್ನು ಮಾಡ್ತೀರಾ, ಅದೆಲ್ಲವೂ ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಬೆಳೆಸ್ತಕ್ಕಂಥ, ಇನ್ನಷ್ಟು ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಮೆರುಗನ್ನು ಕೊಡ್ತಕ್ಕಂಥ ಒಂದು ಕೆಲಸಗಳಾಗಿರುತ್ತೆ. ಸೊ ಹಾಗಾಗಿ ಇವತ್ತು ನಿಮ್ಮ ಮನಸ್ಸು ಏನು ಹೇಳುತ್ತೆ ಆ ಪ್ರಕಾರವಾಗಿ ಹೋಗಿ, ಯಾವುದು ರೈಟ್ ಅನಿಸುತ್ತೋ, ಯಾವುದು ಸರಿ ಅನಿಸುತ್ತೋ, ಯಾವುದು ಮಾರಲಿ ಅಪ್ರೈಟ್ ಅನಿಸುತ್ತೋ ಆ ಕೆಲಸವನ್ನು ಮಾಡಿ, ಖಂಡಿತವಾಗಲೂ ಶುಭವಾಗುತ್ತೆ ನಿಮಗೆ ಇವತ್ತು. ಮಕರ ರಾಶಿ. ಸೊ ಮಕರ ರಾಶಿಯವರಿಗೆ ಇವತ್ತು ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ, ಸಪ್ತಮಾಧಿಪತಿ ಇವತ್ತು ನಿಮಗೆ ದ್ವಿತೀಯದಲ್ಲಿ ರಾಹುಯುಕ್ತನಾಗಿರತಕ್ಕಂಥದ್ದು. ಕೌಟುಂಬಿಕ ವಿಚಾರಗಳಲ್ಲಿ ಇವತ್ತು ಕಲಹಗಳು, ಘರ್ಷಣೆಗಳು, ಭಿನ್ನಾಭಿಪ್ರಾಯಗಳು, ನಿಮ್ಮ ಸಂಗಾತಿಯ ಜೊತೆ ಇವತ್ತು ಹಲವಾರು ರೀತಿಯಾದಂಥ ಒಂದು ಘರ್ಷಣೆಗಳಾಗ್ತಕ್ಕಂಥ ಸಾಧ್ಯತೆ ಇದೆ. ಕೂತು ಇತ್ಯರ್ಥ ಮಾಡ್ತಕ್ಕಂಥ ಮಾತುಕತೆಗಳಾದರೆ ಕುಳಿತುಕೊಂಡು ಮಾತನಾಡಿ. ಇಲ್ಲ ಇವತ್ತು ಮಿತಿ ಮೀರಿ ಹೋಗಿದೆ, ಅವ್ರ ಮಾತನ್ನು ಕೇಳ್ತಾ ಇಲ್ಲ ಅನ್ನೋದಾದರೆ ಒಂದು ಟೆಂಪರರಿ ಬ್ರೇಕನ್ನು ತಗೊಳ್ಳಿ. ನೀವು ಮಾತು ಬೆಳೆಸ್ತಕ್ಕಂಥ ದಡ್ಡರಾಗಬೇಡಿ. ಇದರಿಂದ ಸಮಸ್ಯೆ ಉಲ್ಬಣ ಆಗುತ್ತೆ ಹೊರತು ಪರಿಷ್ಕಾರ ಅನ್ನೋದು ಸಿಗೋದಿಲ್ಲ. ಸೊ ಜಾಣ್ಮೆಯಿಂದ ಡಿಪ್ಲೊಮ್ಯಾಟಿಕ್ ಆಗಿ ಈ ಸಮಸ್ಯೆಯನ್ನು ಇವತ್ತು ಹ್ಯಾಂಡಲ್ ಮಾಡಬೇಕಾಗುತ್ತೆ ಮಕರ ರಾಶಿಯವರು. ಕುಂಭರಾಶಿ. ಕುಂಭರಾಶಿಯವರು ಜಾಗ್ರತೆಯಿಂದ ಇರಬೇಕಾಗಿರುವಂಥ ದಿವಸ ಇವತ್ತು. ಕಾರಣ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ರಾಹುಯುಕ್ತನಾಗಿರ್ತಕ್ಕಂಥ ಚಂದ್ರ ಇವತ್ತು ನಿಮಗೆ ಏನೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಒಂದು ಕ್ಲಾರಿಟಿ ಅನ್ನೋದು ಇರೋದಿಲ್ಲ. ಮನಸ್ಸು ಒಂದೇ ದಿಕ್ಕಿನಲ್ಲಿ ಓಡೋದಿಲ್ಲ, 10 ದಿಕ್ಕಿನಲ್ಲಿ ಓಡ್ತಾ ಇರತಕ್ಕಂಥ ಒಂದು ಹುಚ್ಚು ಕುದುರೆ ಥರ ಆಗೋಗಿರುತ್ತೆ ಮನಸ್ಸು ಇವತ್ತು. ಏನೇ ಕೆಲಸ ಮಾಡಬೇಕಾದ್ರೂ ಫೋಕಸ್ ಅನ್ನೋದು, ಕಾನ್ಸಂಟ್ರೇಷನ್ ಅನ್ನೋದು, ಕ್ಲಾರಿಟಿ ಅನ್ನೋದು ಇರೋದಿಲ್ಲ. ಇದೆಲ್ಲದರಿಂದ ಹೊರಗಡೆ ಬರಬೇಕು ಅಂತಂದರೆ ನೀವು ಮಾಡಬೇಕಾಗಿರುವಂಥದ್ದು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಾರಾಯಣವನ್ನು ಮಾಡ್ಕೊಳ್ಳಿ. ಎಲ್ಲ ವಿಚಾರಗಳು ಸಹ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಪಂಚಮಾಧಿಪತಿ ಆದಂಥ ಚಂದ್ರ ವ್ಯಯಸ್ಥಾನದಲ್ಲಿ ರಾಹುಯುಕ್ತವಾಗಿರತಕ್ಕಂಥದ್ದು. ತುಂಬ ಜಾಗ್ರತೆಯಿಂದ ಇರಬೇಕಾಗಿರೋ ದಿವಸ ಇವತ್ತು. ಯಾಕಂದರೆ ಶಯನಸ್ಥಾನದಲ್ಲಿ ಚಂದ್ರನ ಜೊತೆಯಲ್ಲಿ ರಾಹು ಇರತಕ್ಕಂಥದ್ದು. ಇವತ್ತು ನಿಮ್ಮ ಮಾನಸಿಕ ಸೌಖ್ಯಕ್ಕೆ, ನೆಮ್ಮದಿಗೆ ಒಂದು ಕೊರತೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಅದೇ ಪ್ರಕಾರವಾಗಿ ಇವತ್ತು ನೀವು ಹಲವಾರು ದುಶ್ಚಟಗಳಲ್ಲಿ ಯಾರಾದರೂ ಸಿಕ್ಕಾಕೊಂಡಿದ್ದಾದ ವ್ಯಕ್ತಿಗಳಾಗಿದ್ದಲ್ಲಿ ಅವರುಗಳಿಗೆ ಈ ಚಟಗಳು ಇವತ್ತು ತುಂಬ ಮಾರಕ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಲವಾರು ಬಾರಿ ನಾನು ಹೇಳ್ತಾನೆ ಇರ್ತೀನಿ ಈ ವಿಚಾರದ ಬಗ್ಗೆ. ಮದ್ಯಪಾನ ಆಗ್ಬೋದು, ಧೂಮಪಾನ ಆಗ್ಬೋದು, ಮಾದಕ ದ್ರವ್ಯಗಳ ಒಂದು ವ್ಯಸನ ಆಗಿರ್ಬೋದು. ಈ ಥರದ ವ್ಯಕ್ತಿಗಳು ಯಾರಾದರೂ ಇದ್ದಾದಲ್ಲಿ ಇವತ್ತು ತುಂಬ ಜಾಗ್ರತೆಯಿಂದ ಇರಿ. ನಿಮ್ಮ ಮನಸ್ಸನ್ನು ಕೆಡಿಸ್ತಕ್ಕಂಥ, ನಿಮ್ಮ ಆರೋಗ್ಯದ ಸ್ವಾಸ್ಥ್ಯವನ್ನು ಹಾಳು ಮಾಡತಕ್ಕಂಥ ಪದಾರ್ಥಗಳಿಂದ ಸಂಪೂರ್ಣವಾಗಿ ದೂರ ಇರಿ. ನೀವು ದೂರ ಇಟ್ಟರೂ ಸಹ ನಿಮ್ಮ ಫ್ರೆಂಡ್ಸ್ ಒಂದಷ್ಟು ಜನ ಇರ್ತಾರೆ, ಕ್ಲಾಸ್ಮೇಟ್ಸ್ ಅಂತ ಹೇಳ್ತೀವಿ, ಕ್ಲಾಸ್ಮೇಟ್ಸ್ ಥರ. ಅವರು ಸುಮ್ಮನೆ ಇರೋದಿಲ್ಲ. ಎಲ್ರಿ ಬರಲೇ ಇಲ್ಲ, ಬೆಳಿಗ್ಗೆಯಿಂದ 4 ಗಂಟೆ ಆಗೋಯ್ತು, 5 ಗಂಟೆ ಆಗೋಯ್ತು, ನಿಮಗೋಸ್ಕರ ಕಾಯ್ತಾ ಇದ್ದೀವಿ, ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಒಂದು ಫೋನ್ ಮಾಡ್ತಾರೆ. ಬೆಳಿಗ್ಗೆಯಿಂದ ಇದ್ದಂಥ ನಿಗ್ರಹ ಒಂದೇ ಕ್ಷಣದಲ್ಲಿ ಕಳ್ಕೊಂಡ್ಬಿಡ್ತೀರಾ ಇಂಥ ಒಂದು ಫೋನ್ ಕಾಲಿಂದ. ತುಂಬ ಎಚ್ಚರಿಕೆಯಿಂದ ಇರಿ. ಎಸ್ಪೆಷಲಿ ಬಿಟ್ವೀನ್ 4 and 6 ಇವತ್ತು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾರ ಪ್ರಲೋಭನೆಗಳಿಗೂ ಸಹ ಸಿಕ್ಕಾಕೋಬೇಡಿ. ಆರೋಗ್ಯ ನಿಮ್ಮದು, ಕುಟುಂಬ ನಿಮ್ಮದು, ದುಡ್ಡು ಕಾಸು ನಿಮ್ಮದಾಗಿರುತ್ತೆ. ಇದನ್ನು ಹಾಳು ಮಾಡ್ಕೋಬೇಡಿ. ಖಂಡಿತ ಗುರುಜಿ. 12 ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಂಡ್ವಿ. ಇನ್ನು ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನ ನೀಡಿದ್ರಿ. ಧನ್ಯವಾದಗಳು ಗುರುಜಿ. ನಮಸ್ಕಾರ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ. ಸ್ವಸ್ತಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿತ್ಯ ಪಂಚಾಂಗ, ರಾಶಿ ಭವಿಷ್ಯ, ಇದರ ಜೊತೆಗೆ ಕುಂಭಕೋಣಂಗೂ ಹಾಗೂ ಗಣಪತಿಗೂ ಇರುವಂತಹ ಅವಿನಾಭಾವ ಸಂಬಂಧದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಇನ್ನು ನಾಳಿನ ಸಂಚಿಕೆಯಲ್ಲಿ ಗುಪ್ತ ನವರಾತ್ರಿಯಲ್ಲಿ ಮಾಡಲಾಗುವಂತಹ ವಾರಾಹಿ ಹೋಮದ ವಿಶೇಷತೆಯ ಬಗ್ಗೆ ಗುರುಗಳು ತಿಳಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.